ನಾನು ಎಲ್ಲಿದ್ದೀನಿ ಗೊತ್ತಾ? ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಪ್ಲೇಸಲ್ಲಿದ್ದೀನಿ. ನೆಮ್ಮದಿ ಹೇಗಿದ್ದೀನಿ ಇವತ್ತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಜಲ್ದಿ ಜಲ್ದಿ ಕೆಲಸ ಮಾಡೋಣ ಅಂತ ಜಲ್ದಿ ಜಲ್ದಿ ಕೆಲಸ ಮಾಡ್ತಾಯಿದ್ದೀನಿ. ಕಸ ಹೊಡೆದು, ನೆಲ ಒರೆಸಿ, ಮತ್ತು ಬಾಗಿಲಿಗೆ ತೊಳೆದು, ಬಾಗಿಲಿಗೆ ನೀರು ಹಾಕಿ, ಸ್ನಾನ ಮಾಡ್ಕೊಂಡು ಬಂದು ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಬೇಗ ಪೂಜೆ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಮತ್ತು ನಮ್ಮ ಪಾಪುನೋ ಎಲ್ಲ ರೆಡಿ ಮಾಡಲಿಕ್ಕೆ ಹೇಳಿ ಅವರು ಎಲ್ಲ ರೆಡಿ ಆಗಿಬಿಟ್ರು. ಈಗ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ. ಈಗ ಹೆಂಗಿದ್ರು ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಆರಾಮಾಗಿ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಈಗ ಬಟ್ ನೋಡಿದರೆ ನಿಮಗೆ ಗೆಸ್ ಮಾಡಿದ್ರೆ ಗೊತ್ತಾಗಿರ್ತಲ್ಲ. ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋದ್ವಿ ಅಂದರೆ ಈ ಬಟ್ಟೆ ಇಟ್ಕೊಳ್ಳಿಲ್ಲ ಅಂದರೂ ಸಮಾಧಾನ ಆಗಲ್ಲ, ಮತ್ತು ಅಲ್ಲಿ ಹೂವು ಮುಡಿಲಿಲ್ಲ ಅಂದ್ರೂ ಸಮಾಧಾನ. ಬೇರೆ ಕಡೆ ಎಲ್ಲಿ ಸಿಗೋದಿಲ್ಲ ಈ ಥರ ಹೂವು, ಆ ಥರ ಹೂವು ಸಿಗುತ್ತೆ ನೋಡಿ. ಎಷ್ಟು ಜನ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇಷ್ಟೆಲ್ಲ ಜನ ಬರ್ತಾರೆ ಅಂದರೆ ನಿಜವಾಗೂ ರಾಯರು ತುಂಬ ಅದ್ಭುತ ಪವಾಡನೇ ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಸುಲಭ ಯಾರು ಅಷ್ಟೊಂದು ಜನ ಬರೋದಿಲ್ಲ. ಅಲ್ಲಿ ಏನಾದರೂ ಅವ್ರಿಗೆ ಬೆನಿಫಿಟ್ಸ್ ಇತ್ತು ಆಯಿತು ಅಂತ ಅಂದರೆ ಮಾತ್ರ ಅಷ್ಟು ಜನ ಬರ್ತಾ ಇರ್ತಾರೆ. ನಿಜವಾಗೂ ನನ್ನ ಲೈಫಲ್ಲಿ ಈಗ ರಾಯರು ಬಂದು 3.5 ವರ್ಷ ಆಯಿತು. 3.5 ವರ್ಷದಿಂದ ನನ್ನ ಲೈಫೇ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ, ತುಂಬ ಚೇಂಜಸ್ ಆಗಿದೆ, ತುಂಬ ಪಾಸಿಟಿವ್ ಆಗಿಬಿಟ್ಟಿದೆ. ಬಂದಾಗಂತೂ ನಿಜವಾಗೂ ದೇವರೇ ಪ್ರತ್ಯಕ್ಷವಾಗಿ ನಮ್ಮ ಹತ್ರ ಬಂದು ನಾವು ಕೇಳಿದ್ದೆಲ್ಲ ಕೊಟ್ಬಿಟ್ಟಾರೇನಪ್ಪ ಅನ್ನೋಷ್ಟು ಖುಷಿ ಅಂತೂ ಆಗ್ತಾ ಇರುತ್ತೆ. ನಿಜವಾಗ್ಲೂ ನನಗಂತೂ ನನ್ನ ಲೈಫಲ್ಲಿ ಆ ಥರ ಆಗ್ತಾ ಇರುತ್ತೆ. ಮಂತ್ರಾಲಯಕ್ಕೆ ಬಂದಾಗ ಯಾವಾಗ ಬಂದರೂ ನನಗೆ ಅದೇ ಥರ ಫೀಲ್ ಆಗ್ತಾ ಇರುತ್ತೆ. ಇಲ್ಲಿ ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಖುಷಿಯಾಗಿದ್ದೀನಿ ನಾನು ಅಂತ. ಇಲ್ಲಿದ್ದ ಮುಂದೆ ಬಂದರೆ ಸ್ವಲ್ಪ ಅಕ್ಷತೆ ಕೊಡ್ತಾಯಿದ್ರು ಮತ್ತು ತೀರ್ಥ ಕೊಡ್ತಾಯಿದ್ರು. ಅದನ್ನೆಲ್ಲ ತಗೊಂಡು 1-2 ಕಾಳು ಅಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ಇನ್ನಿದ್ದವನ್ನ ಹಾಗೆ ಸ್ವಲ್ಪ ಜೋಪಾನ ಮಾಡಿ ಪ್ಯಾಕ್ ಮಾಡ್ಕೊಂಡು ಮನೆಗೆ ಬಂದೆ. ಅದನ್ನು ತಂದು ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತೀನಿ. ಯಾವಾಗಾದರೂ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 1-2 ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಕೊಂಡ್ರೆ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಅಲ್ಲಿ ಹೋದ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗಿರುತ್ತೆ. ಅದಕ್ಕೋಸ್ಕರ ಆ ಕಾಳು ಹಂಗೆ ಇಟ್ಕೊಂಡಿರ್ತೀನಿ. ಅಲ್ಲಿಂದ ಮುಂದೆ ಬಂದರೆ ಸ್ವಲ್ಪ ಹಸುಗಳು ಇಲ್ಲಿ ಜಾಸ್ತಿ ಇರ್ತವೆ. ಅವ್ರು ಆಯ್ರಿಗೆ ತುಂಬ ಇಷ್ಟ ಅದ್ರ ಹತ್ರ ಬಂದು ಒಂದು ಪೋಸ್ ಕೊಟ್ಟು ಅಲ್ಲಿಂದ ಮನೆಗೆ ಬಂದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.